ಮುಂದೆ ಏನಾಯಿತು, ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರು ಪ್ರಶ್ನೆ ಮಾಡಿ, ತಡೆಯಾಜ್ಞೆ ಕೊಟ್ಟ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳ್ತು, ಯಾಕೆ ನೀವು 2B ಮೀಸಲಾತಿ ಯಾವ ಇದರಲ್ಲಿ ಕಾನೂನು ಅಡಿಯಲ್ಲಿ ನೀವು ಕಿತ್ತಾಕಿದ್ರಿ ಅಂತಂದಾಗ ಸಾಲಿಸಿಟರ್ ಜನರಲ್, ಸರ್ಕಾರದ ಒಬ್ಬ ಸಾಲಿಸಿಟರ್ ಜನರಲ್ ಮತ್ತು ಹಿಂಬರ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ, ನಾವು ಯಥಾಸ್ಥಿತಿಯನ್ನು ಕಾಪಾಡ್ಕೊತೀವಿ, 2B ಮೀಸಲಾತಿ ತೊಂದರೆ ಕೊಡೋದಿಲ್ಲ, ಯಥಾಸ್ಥಿತಿಯನ್ನು ಕಾಪಾಡ್ಕೊತೀವಿ, 2B ಮೀಸಲಾತಿ ನಾವು ತೊಂದರೆ ಮಾಡಲಿಲ್ಲ ಅಂದಾಗ ಈ ಮೀಸಲಾತಿ ಬಿದ್ದೋಯ್ತು, 2D 2C ಬಿದ್ದೋಯ್ತು. ಮೊದಲೇ ತಪ್ಪೇನು ಮಾಡಿದ್ರು, ಇನ್ನೂ 12 ಜಿಲ್ಲೆ ಸರ್ವೆ ಇರೋದ್ರೊಳಗೆ ಇವರು ಈ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಮಾಡಿದ್ರು ಮಧ್ಯಂತರ ವರದಿ ಮೇಲೆ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ವಿಚಾರಗಳನ್ನು ಗಮನಕ್ಕೆ ತಂದೀವಿ. ಏನು ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಇದೆ ಮತ್ತು ಈಗ ಪೂರ್ಣ ಪ್ರಮಾಣದ ವರದಿಯನ್ನು ನಾವು ಹಿಂದುಳಿದ ವರ್ಗ ಆಯೋಗದಿಂದ ತಗೋಬೇಕು, ಅದನ್ನು ತಗೋ ಅಂತ ಹೇಳಿದ್ದೀವಿ. ಈಗಾಗಲೇ ಅವರು ಆದೇಶ ಮಾಡಿದ್ದಾರೆ ಹಿಂದುಳಿದ ವರ್ಗ ಅಧ್ಯಕ್ಷರಿಗೆ, ಆಯೋಗದ ಅಧ್ಯಕ್ಷರಿಗೆ ಮಾಡಿದ್ದಾರೆ. ಈಗ ಅದು ಪೂರ್ಣ ಪ್ರಮಾಣ 12 ಜಿಲ್ಲೆ ಇನ್ನೂ ಸರ್ವೆ ಬಾಕಿ ಐತಿ. 12 ಜಿಲ್ಲೆ ಸರ್ವೆ ಆದ ತಕ್ಷಣ ಪೂರ್ಣ ಪ್ರಮಾಣದ ವರದಿ ತಗೊಂಡು ಆಯೋಗ ಶಿಫಾರಸು ಮಾಡಿದ ಮೇಲೆ ಸರ್ಕಾರದ ಕೆಲಸ ಆ ಹಂತದಲ್ಲಿ ಇದೆ. ಅದನ್ನು ನಾವು ಕೂಡ 2-3 ಸಾರಿ ಒತ್ತಾಯ ಮಾಡಿದ್ದೀವಿ. ನಾವು ಇವಾಗ ಕೂಡ ತೊಗೊಂಡೋಗಿದ್ವಿ ನಮ್ಮ ಕೂಡಲ ಸಂಘ ಟ್ರಸ್ಟ್ ವತಿಯಿಂದ, ಈಗಾಗಲೇ ಅದನ್ನು ಮನವಿ ಮಾಡ್ಕೊಂಡಿದ್ವಿ. ಶೀಘ್ರದಲ್ಲೇ ಸರ್ವೆ ಆಗ್ತಾ ಇದೆ, ಅದನ್ನ ವರದಿ ತಗೊಂಡು ಮೀಸಲಾತಿ ಪ್ರಯತ್ನ ಮಾಡಿ